ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸೊ ನಿಫ್ಟಿ ಅನಾಲಿಸಿಸ್ ಮಾಡೋಣ. ನಿಫ್ಟಿ ಆಲ್ ಟೈಮ್ ಹೈಯಲ್ಲಿದೆ. ಸೊ ಇವತ್ತು ಸಂಡೇ, ನಾಳೆ ಮಂಡೇ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ ಟೈಮ್ ಹೈ, ವೆರಿ ಬುಲ್ಲಿಶ್ ಮಾರ್ಕೆಟು. ಫ್ರೈಡೇ ಸ್ಟ್ರಾಂಗ್ ಮೂಮೆಂಟು ಮೇಲ್ಗಡೆ ಕೊಟ್ಟಿದೆ ಮಾರ್ಕೆಟು. ನೋಡ್ತಾ ಇರ್ಬೋದು, ಒನ್ ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ ನಿಫ್ಟಿ. ಸೊ ಸಿಂಗಲ್ ಕ್ಯಾಂಡಲ್ ಯಾವ ಥರ ಸ್ಟ್ರಾಂಗ್ ಆಗಿ ಫಾರ್ಮ್ ಆಗಿದೆ ಅಂತ. ಸೊ ಈ ಥರ 1 2 3 ಪಾಯಿಂಟ್ನ ಸೇರಿಸಿ ಒಂದು ಟ್ರೆಂಡ್ ಲೈನ್ ಆಗುತ್ತೆ ಅಂತ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಸೊ ಮೇಲ್ಗಡೆ 1 2 3 ಪಾಯಿಂಟ್ ಸೇರಿಸಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಈ ಕೆಳಗಡೆದು ಟ್ರೆಂಡ್ ಲೈನು, ಇದು ಮೇಲ್ಗಡೆದು ಟ್ರೆಂಡ್ ಲೈನು. ಸದ್ಯಕ್ಕೆ ಟ್ರೆಂಡ್ ಲೈನ್ ಮೇಲ್ಗಡೆ ಮಾರ್ಕೆಟು ಆಲ್ ಟೈಮ್ ಹೈಯಲ್ಲಿದೆ ನಿಫ್ಟಿ, ನೋಡ್ತಾ ಇರ್ಬೋದು. ಸೊ ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಈ ಥರ ಕಾಣಿಸುತ್ತೆ. ಸೊ 4 ಅವರಲ್ಲಿ ಹೋಗಿ ನೋಡಿದ್ರೆ, ಸೊ ನೆಕ್ಸ್ಟ್ ವೀಕ್ ಯಾವ ಥರ ಅನಾಲಿಸಿಸ್ ಇದೆ, ಯಾವ ಥರ ಮಾರ್ಕೆಟ್ ಮೂವ್ಮೆಂಟು ಮಾಡಬಹುದು ಅಂತ ನೋಡೋಣ. ಸೊ ಸದ್ಯಕ್ಕೆ ಇಲ್ಲಿ ಸ್ಟಾಪ್ ಇದೆ. ಇದು 4 ಅವರಲ್ಲಿ ಮಾರ್ಕೆಟು ಈ ಥರ ಕಾಣಿಸುತ್ತೆ. 4 ಅವರಲ್ಲಿ ಎಕ್ಸಾಕ್ಟ್ ನಾವು ನೋಡಬೇಕಾದ್ರೆ ಈ ಟಾಪ್ನ ಒಂದು ಲೈನ್ ಡ್ರಾ ಮಾಡಿದ್ರೆ, ಈ ಟಾಪ್ನ ಬ್ರೇಕ್ ಮಾಡಿ ಮಾರ್ಕೆಟು ರೀಸೆಂಟ್ ಸ್ವಿಂಗ್ನ ಈ ಸ್ವಿಂಗ್ನ ಬ್ರೇಕ್ ಮಾಡಿ ಮಾರ್ಕೆಟು ಹೊಸ ಹೈ ಕ್ರಿಯೇಟ್ ಮಾಡ್ಕೊಂಡಿದೆ. ಅಂದರೆ ಇದರ ಅರ್ಥ ಮಾರ್ಕೆಟು ಸ್ಟ್ರಾಂಗ್ ಅಪ್ ಟ್ರೆಂಡ್ ಮಾಡ್ತಾ ಹೋಗ್ತಾ ಇದೆ. ಸೊ ಆಲ್ಮೋಸ್ಟ್ ನಾವು ಬೈ ಮಾಡೋಕ್ಕೆ ಟ್ರೈ ಮಾಡಬೇಕು, ಅಂದರೆ ಸಿ ಸೈಡ್ ತಗೊಳ್ಳೋಕ್ಕೆ ಟ್ರೈ ಮಾಡಬೇಕು ಇದರ ಅರ್ಥ. ಯಾಕೆಂದರೆ ಮಾರ್ಕೆಟು ನೀವು ನೋಡ್ತಾ ಇರ್ಬೋದು ಅಪ್ ಟ್ರೆಂಡ್ ಮಾಡ್ತಾ ಇದೆ. ಸೊ ರೀಸೆಂಟ್ ಸ್ವಿಂಗ್ ಬ್ರೇಕ್ ಮಾಡಿದೆ. 4 ಅವರಲ್ಲಿ ಮಾರ್ಕೆಟ್ ಈ ಥರ ಕಾಣಿಸ್ತಾ ಇದೆ. ಇದು ವ್ಯಾಲ್ಯೂಮ್ ಇಂಬ್ಯಾಲೆನ್ಸ್ ಝೋನ್. ಇದು ಮಾರ್ಕೆಟು ಇಲ್ಲಿ ಬಂತು ಅಂದರೆ ಇಂಬ್ಯಾಲೆನ್ಸ್ನ ಫಿಲ್ ಮಾಡಿ, ವ್ಯಾಲ್ಯೂಮ್ ಇಂಬ್ಯಾಲೆನ್ಸ್ನ ಫಿಲ್ ಮಾಡಿ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಸ್ನೇಹಿತರೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಒಂದಿರುತ್ತೆ, ವ್ಯಾಲ್ಯೂಮ್ ಇಂಬ್ಯಾಲೆನ್ಸ್ ಒಂದಿರುತ್ತೆ ಸ್ನೇಹಿತರೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಡಿಫ್ರೆಂಟು, ವ್ಯಾಲ್ಯೂಮ್ ಇಂಬ್ಯಾಲೆನ್ಸು ಡಿಫ್ರೆಂಟು. ಸೊ 1 ಅವರಲ್ಲಿ ನಾವು ನೋಡಿದ್ರೆ, 1 ಅವರಲ್ಲಿ ಮಾರ್ಕೆಟು ಇಲ್ಲಿ ಕೆಳಗಡೆ ಡಿಮಾಂಡ್ ಝೋನ್ ಇದೆ. ಸೊ ಇದನ್ನು ಬ್ರೇಕ್ ಮಾಡಿ ಮಾರ್ಕೆಟು ಆಲ್ ಟೈಮ್ ಹೈಯಲ್ಲಿ ಹೋಗಿ ಮತ್ತೆ ರೆಡ್ ಕ್ಯಾಂಡಲ್ ಫಾರ್ಮ್ ಮಾಡಿದೆ 1 ಅವರಲ್ಲಿ. ಸೊ ಇಲ್ಲಿಂದ ಮಾರ್ಕೆಟು ಕೆಳಗಡೆ ಬರ್ತಾ ಇದೆ. ಸೊ ಇಲ್ಲಿ ನಮ್ಮದು 1 ಅವರಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮದು ಡಿಮಾಂಡ್ ಝೋನ್ ಕಾಣಿಸ್ತಾ ಇದೆ, ಗ್ರೀನ್ ಕಲರ್ ಬಾಕ್ಸು. ಮಾರ್ಕೆಟು ಇಲ್ಲಿಂದ ಬಂದು ಇದ್ರ ಒಳಗಡೆಯಿಂದ ಮತ್ತೆ ಮೇಲ್ಗಡೆ ಒಂದು ರ್ಯಾಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸ್ನೇಹಿತರೆ. ಮಾರ್ಕೆಟು ಇಲ್ಲಿಂದ ಈ ಬಾಕ್ಸ್ ಒಳಗಡೆ ಬಂದು, ಬಾಕ್ಸ್ ಒಳಗಡೆ ಅಂದರೆ 22,330 ಅಥವಾ 22,300ವರೆಗೂ ಬಂದು ಮತ್ತೆ ಮಾರ್ಕೆಟು ಒಂದು ಮೇಲ್ಗಡೆ ರ್ಯಾಲಿ ಕೊಡಬಹುದು ಸ್ನೇಹಿತರೆ. ಯಾಕೆಂದರೆ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ ಮಾರ್ಕೆಟು. ಮತ್ತೊಂದು ವಿಷಯ, ಮಾರ್ಕೆಟು ಇದನ್ನು ಬ್ರೇಕ್ ಮಾಡಿದೆ ರೀಸೆಂಟ್ ಸ್ವಿಂಗು, ಬಟ್ ಇಲ್ಲಿ 1 ಅವರಲ್ಲಿ ರೀಟೆಸ್ಟ್ ಮಾಡಿಲ್ಲ ಸ್ನೇಹಿತರೆ. ನೀವು ಕ್ಲಿಯರ್ ಆಗಿ ನೀವು ನೋಡಿ, ಇಲ್ಲಿ ರೀಟೆಸ್ಟ್ ಏರಿಯಾ ಇದು 22,300. ಇದು ನಮ್ಮದು ಈ ಸ್ವಿಂಗ್ ಹೈನ ಇದು ಝೋನ್ ಇದೆ, ಇಲ್ಲಿ ವಿಕ್ ಇದೆ. ಸೊ 22,300 ಇಲ್ಲಿ ಮಾರ್ಕೆಟು ಇನ್ನು ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಇದೆ, ಇಲ್ಲಿ ರೀಟೆಸ್ಟ್ ಮಾಡಿಲ್ಲ. ಮಾರ್ಕೆಟು ಈ ಡಿಮಾಂಡ್ ಝೋನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಇಲ್ಲಿಂದ ಒಂದು 22,300ಇಂದ ಮೇಲ್ಗಡೆ ಒಂದು ಅಪ್ಸೈಡ್ ಮೂಮೆಂಟು ನೋಡೋಕ್ಕೆ ನಮಗೆ ಸಿಗುತ್ತೆ ಸ್ನೇಹಿತರೆ. ಮತ್ತು ಇಲ್ಲೊಂದು ನಮ್ಮದು ಏನೋ ಸಪೋರ್ಟ್ ಝೋನ್ ಇದೆ ಸ್ಟ್ರಾಂಗು, ನೀವು ನೋಡ್ತಾ ಇರ್ಬೋದು. ಇಲ್ಲೊಂದು ಈ ರೀಸೆಂಟು ಇದನ್ನು ಕೂಡ ಮಾರ್ಕೆಟು ಬ್ರೇಕ್ ಮಾಡಿದೆ. ಸೊ ಮಾರ್ಕೆಟು ಗ್ಯಾಪ್ ಅಪ್ ಆದರೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರ್ತಾರೆ. ಆಪರೇಟರ್ಸು ಏನು ಮಾಡ್ತಾರೆ,
ಬೇಕು ಅಂತ ಮೇಲ್ಗಡೆ ಹೋಗಿ ಮತ್ತೆ ಸ್ಟಾಪ್ ಲಾಸಸ್ ಎಲ್ಲ ಸಿಗುತ್ತೆ ಅಂತ ಮತ್ತೆ ಕೆಳಗಡೆ ಬಂದು ಇಲ್ಲಿ ನಮ್ದು ಡಿಮಾಂಡ್ ಝೋನ್ ಒಳಗಡೆಯಿಂದ ಮೇಲ್ಗಡೆ ಹೋಗ್ಬೋದು, ಅಥವಾ ಇದನ್ನ ಈ ಟಾಪ್ನ ರೀಸೆಂಟ್ ಸ್ವಿಂಗ್ ಹೈನ ರೀಟೆಸ್ಟ್ ಮಾಡಿ ಮೇಲ್ಗಡೆ ಒಂದು ರ್ಯಾಲಿ ಕೊಡಬಹುದು ಸ್ನೇಹಿತರೆ. ಸಪೋಸ್ ಗ್ಯಾಪ್ ಡೌನ್ ಆದರೆ ಈ ಲೈನ್ ಕೆಳಗಡೆ ಬಂದರೆ ಇಲ್ಲಿ ಬಂದು ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ 1 ಅವರ್ದು. ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಈ ಫೇರ್ ವ್ಯಾಲ್ಯೂ ಗ್ಯಾಪ್ನ ಟಚ್ ಮಾಡಿ ಇದನ್ನು ರೀಟೆಸ್ಟ್ ಮಾಡಿ ಸಪೋಸ್ ಗ್ಯಾಪ್ ಡೌನ್ ಆದರೆ ಡೈರೆಕ್ಟ್ ಆಗಿ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಬಂದು ಮಾರ್ಕೆಟು ಇಲ್ಲಿವರೆಗೂ ಬಂದರೂ ಓಕೆ, ಈ ರೀಟೆಸ್ಟ್ ಮಾಡಿದ್ರು ಓಕೆ ಸ್ನೇಹಿತರೆ. ಯಾಕೆಂದರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದು ಫಸ್ಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇವತ್ತು ಸ್ಟ್ರಾಂಗ್ ಇರುತ್ತೆ, ಬೇಗ ಅದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಒಂದು ರ್ಯಾಲಿ ಕೊಡೋ ಚಾನ್ಸಸ್ಸು ತುಂಬ ಇದೆ. ಯಾಕೆಂದರೆ ಅಪ್ ಟ್ರೆಂಡ್ ಇದೆ ಮಾರ್ಕೆಟು. ನಾವು ಸಿ ಸೈಡೆ ಟ್ರೇಡ್ ತೊಗೊಳಕ್ಕೆ ನೋಡಬೇಕು ಸ್ನೇಹಿತರೆ. ಪಿ ತೊಗೊಂಡ್ರೆ ಪಿ ಜಾಸ್ತಿ ಟ್ರೆಂಡ್ ಯಾವ ಕಡೆ ಇರುತ್ತೋ ಟ್ರೆಂಡ್ ಈಸ್ ಮೈ ಫ್ರೆಂಡ್ ಅಂತ ಕರೀತಾರೆ. ನಾವು ಟ್ರೆಂಡ್ ಕಡೆ ಟ್ರೇಡ್ ಮಾಡಿದ್ರೆ ಜಾಸ್ತಿ ಪ್ರಾಫಿಟಲ್ಲಿ ಇರ್ತೀವಿ, ಕೌಂಟರ್ ಟ್ರೆಂಡ್ ಮಾಡಿದ್ರೆ ಜಾಸ್ತಿ ಸ್ಟಾಪ್ ಲಾಸಸ್ ಆಗುತ್ತೆ. ಸೊ ಮಾರ್ಕೆಟು ಸ್ವಲ್ಪ ಹೆವಿ ಸ್ಟ್ರಾಂಗ್ ಮೂಮೆಂಟ್ ಕೊಟ್ಟಿರೋದ್ರಿಂದ ಮಾರ್ಕೆಟು ರಿಟ್ರೆಸ್ ಆಗಿ ಮತ್ತೆ ಮೇಲ್ಗಡೆ ಹೋಗೋಕ್ಕೆ ನೋಡ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಯಾವತ್ತೂ ಮೇಲ್ಗಡೆ ಹೋಗೋದಿಲ್ಲ. ಸೊ ಸ್ವಲ್ಪ ರೀಟ್ರೆಸ್ ಆಗಬೇಕಾಗುತ್ತೆ. ಸಪೋಸ್ ಗ್ಯಾಪ್ ಅಪ್ ಆದರೆ ಮಾರ್ಕೆಟು ಮೇಲ್ಗಡೆ ಹೋದಂಗೆ ಮಾಡಿ ಮತ್ತೆ ಕೆಳಗಡೆ ಬರುತ್ತೆ ಸ್ನೇಹಿತರೆ. ಯಾಕೆಂದರೆ ಇಲ್ಲೆಲ್ಲ ಅನ್ಮಿಟಿಗೇಟೆಡ್ ಏರಿಯಾಸ್ ಇದೆ ತುಂಬ. ಇದು ನೋಡಿ ರೆಸಿಸ್ಟೆನ್ಸ್ ಇದು ರೀಟೆಸ್ಟ್ ಆಗಿಲ್ಲ, ಇದು ರೀಟೆಸ್ಟ್ ಆಗಿಲ್ಲ, ಫೇರ್ ವ್ಯಾಲ್ಯೂ ಗ್ಯಾಪ್ ಇನ್ನೂ ಮಿಟಿಗೇಟ್ ಆಗಿಲ್ಲ, ಇಲ್ಲಿ ಡಿಮಾಂಡ್ ಝೋನ್ ಮಿಟಿಗೇಟ್ ಆಗಿಲ್ಲ. ಸೊ ಅದಕ್ಕೆ ಇನ್ನು ಬೈಯರ್ಸ್ ಬರಬೇಕು ಅಂದರೆ ಮಾರ್ಕೆಟು ಕೆಲವೊಂದು ಬೈಯರ್ಸ್ ಝೋನ್ಗೆ ಬರಬೇಕು ಮಾರ್ಕೆಟು. ಆ ಬೈಯರ್ಸ್ ಝೋನ್ಗೆ ಮಾರ್ಕೆಟ್ ಬರಲಿಲ್ಲ ಅಂದರೆ ಇನ್ಸ್ಟಿಟ್ಯೂಷನಲ್ ಆರ್ಡರ್ಸು ನಮಗೆ ಸಿಗಲ್ಲ. ಇನ್ಸ್ಟಿಟ್ಯೂಷನಲ್ ಆರ್ಡರ್ ಸಿಗಬೇಕು ಅಂದರೆ ಇನ್ಸ್ಟಿಟ್ಯೂಷನಲ್ ದವರು ಫೇರ್ ವ್ಯಾಲ್ಯೂ ಗ್ಯಾಪಲ್ಲಿ ಅಡಿ ಕೂತಿರ್ತಾರೆ. ಒಂದು ಜಾಸ್ತಿ ಅವರು ಸಪೋರ್ಟ್ ರೆಸಿಸ್ಟೆನ್ಸ್ ಏರಿಯಾ ಅಲ್ಲಿ ಟ್ರೇಡ್ ಮಾಡಲ್ಲ ಇನ್ಸ್ಟಿಟ್ಯೂಷನಲ್ ಅವರು. ಸೊ ಅವರು ಸಪೋರ್ಟು ಮತ್ತು ರೆಸಿಸ್ಟೆನ್ಸ್, ಸಪೋರ್ಟ್ ಕೆಳಗಡೆ ಸ್ವಲ್ಪ ದೂರ ಕೂತಿರ್ತಾರೆ. ಸೊ ಯಾರೆಲ್ಲ ಸೆಲ್ ಮಾಡಿರ್ತಾರೆ ಅವರು ಇನ್ಸ್ಟಿಟ್ಯೂಷನವರು ಇಲ್ಲಿಂದ ಬೈ ಮಾಡ್ತಾರೆ, ಯಾಕೆಂದರೆ ಸ್ಟಾಪ್ ಲಾಸಸ್ ಸಿಗುತ್ತೆ ಅಂತ. ಸೊ ರೆಸಿಸ್ಟೆನ್ಸ್ ಮೇಲ್ಗಡೆ ಅವರು ಇರ್ತಾರೆ. ಸೊ ಯಾರೆಲ್ಲ ಬೈ ಮಾಡಿರ್ತಾರೆ ಅಲ್ಲಿಂದ ಅವರು ಇನ್ಸ್ಟಿಟ್ಯೂಷನಲ್ ಅವರು ಸೆಲ್ ಮಾಡ್ತಾರೆ, ಅದಕ್ಕೆ ಜಾಸ್ತಿ ಸ್ಟಾಪ್ ಲಾಸಸ್ ಆಗುತ್ತೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಕೂಡ ಬಂದು ಮಾರ್ಕೆಟ್ ಹೋಗಬಹುದು. ಸೊ 15 ಮಿನಿಟ್ಸಲ್ಲಿ ಮಾರ್ಕೆಟು ಯಾವ ಥರ ಕಾಣಿಸುತ್ತೆ ನೋಡೋಣ. ಸೊ 15 ಮಿನಿಟ್ಸಲ್ಲಿ ನೀವು ನೋಡ್ತಾ ಇರ್ಬೋದು. 15 ಮಿನಿಟ್ಸಲ್ಲಿ ಒಂದು ಡಿಮಾಂಡ್ ಝೋನ್ ಇಲ್ಲಿದೆ, ಈ ಬಾಕ್ಸು ಗ್ರೀನ್ ಕಲರ್ದು. ಮಾರ್ಕೆಟು ಸಪೋಸ್ ಇದನ್ನು ಬ್ರೇಕ್ ಮಾಡಿ ಗ್ಯಾಪ್ ಡೌನ್ ಆದರೆ ಮಾರ್ಕೆಟು ಇಲ್ಲಿ ಒಂದು ಅನ್ಮಿಟಿಗೇಟೆಡ್ ಡಿಮಾಂಡ್ ಝೋನ್ ಇದೆ. ಮಾರ್ಕೆಟು ಪಾಸಿಬಲಿ ಇಲ್ಲಿವರೆಗೂ ಬಂದು ಇಲ್ಲಿಂದ ಮೇಲ್ಗಡೆ ಒಂದು ಕೊಡೋ ಚಾನ್ಸಸ್ ಇದೆ. ಬಟ್ ಮಾರ್ಕೆಟು ಯಾವ ಥರ ಈ ಡಿಮಾಂಡ್ ಝೋನು ಮಿಟಿಗೇಟ್ ಮಾಡಿ ಇಲ್ಲಿಂದ ಮೇಲ್ಗಡೆ ಮೂಮೆಂಟ್ ಕೊಡ್ತಾನ ಅಥವಾ ಇಲ್ಲಿಂದ ಕೊಡ್ತಾನ ಕಾದು ನೋಡಬೇಕು. ಸೊ ಒಂದೇ ದಿನದಲ್ಲಿ ಮಾರ್ಕೆಟು ಇಷ್ಟು ಸ್ಟ್ರಾಂಗ್ ಹೋಗಿರೋದ್ರಿಂದ ಸ್ವಲ್ಪ ಮಾರ್ಕೆಟು ರೀಟ್ರೆಸ್ ಆಗಲೇಬೇಕು, ಆಗ್ತಾನೆ. ಸೊ ರೀಟ್ರೆಸ್ ಝೋನಲ್ಲಿ ಬಂದರೆ ನಾವು ಅಲ್ಲಿಂದ ಒಂದು ಮೇಲ್ಗಡೆ ಟ್ರೇಡು ಸಿ ಸೈಡ್ ಟ್ರೇಡ್ ತೊಗೊಳಕ್ಕೆ ನಾವು ರೆಡಿ ಇರಬೇಕು ಸ್ನೇಹಿತರೆ. ಸೊ ಅನಾಲಿಸಿಸ್ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಏನೇ ಕ್ವಶನ್ಸ್ ಇದ್ದರೂ. ಸೊ ರೀಟ್ರೆಸ್ ಯಾವ ಥರ ಆಯಿತು ಅಂತ ನೋಡೋಣ. ಸೊ 4 ಅವರಲ್ಲಿ ನೋಡ್ಬೋದು, 4 ಅವರಲ್ಲಿ ಒಂದು ಡಿಮಾಂಡ್ ಝೋನ್ ಇತ್ತು. ಈ ಬಾಕ್ಸ್ ಕಾಣ್ತಾ ಇದೆಯಾ ಯೆಲ್ಲೋ ಕಲರ್ದು, ಈ ಡಿಮಾಂಡ್ ಝೋನ್ನ ಮಾರ್ಕೆಟ್ ಏನು ಮಾಡ್ತು, ಈ ರೀಸೆಂಟು ಈ ಸ್ವಿಂಗ್ನ ಮಾರ್ಕೆಟು ಬ್ರೇಕ್ ಮಾಡಿತ್ತು. ಇಲ್ಲಿಂದ ಮಾರ್ಕೆಟು ಇಲ್ಲಿ ಹೈ ಮಾಡ್ತು. ಸೊ ಇಲ್ಲಿಂದ ಎಕ್ಸಾಕ್ಟಾಗಿ ನಾವು ಒಂದು ಫಿಬೋನಾಚಿ ರೀಟ್ರೇಸ್ಮೆಂಟ್, ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿ ಸ್ವಿಂಗ್ ಹೈ ಮಾಡ್ತು. ಸೊ ಈ ಪಾಯಿಂಟ್ಗೆ ನಾವು ಇಲ್ಲಿಂದ
ಲೋ ಇಂದ ಈ ಹೈಗೆ ಒಂದು ಫಿಬೋನಾಚಿ ರಿಟ್ರೇಸ್ಮೆಂಟ್ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ಮಾರ್ಕೆಟು 0.5ಗೆ ಟಚ್ ಮಾಡಿ ಮಾರ್ಕೆಟು ಇಲ್ಲಿಂದ ಒಂದು ಅಪ್ ಮೂಮೆಂಟ್ ಮಾರ್ಕೆಟು ಕೊಟ್ಟು ಇಲ್ಲಿಂದ ಮತ್ತೆ ಈ ಸ್ವಿಂಗ್ ಹೈನ ಬ್ರೇಕ್ ಮಾಡಿ ಮಾರ್ಕೆಟ್ ಏನು ಮಾಡ್ತು, ಮತ್ತೆ ಇಲ್ಲಿ ಒಂದು ಡಿಮಾಂಡ್ ಝೋನ್ ಇತ್ತು. ಡಿಮಾಂಡ್ ಝೋನ್ ಏನು ಕ್ಯಾಂಡಲ್ ಯೆಲ್ಲೋ ಕಲರ್ ಕಾಣ್ತಾ ಇದೆ, ಆ ಡಿಮಾಂಡ್ ಝೋನ್ ಎಕ್ಸ್ಟ್ರೀಮ್ ಒಳಗಡೆ ಬಂದು ಮಾರ್ಕೆಟ್ ಮತ್ತೆ ಇಲ್ಲಿಂದ ಅಪ್ ಟ್ರೆಂಡ್ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಯ್ತು. ಇದನ್ನು ಬ್ರೇಕ್ ಮಾಡಿ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಯ್ತು. ಸೊ ಈ ಥರ ನಾವು ಫಿಬೋನಾಚಿ ರಿಟ್ರೇಸ್ ಝೋನ್ ಕಂಡು ಹಿಡಿಬೇಕಾಗುತ್ತೆ, ಎಷ್ಟು ರಿಟ್ರೇಸ್ ಆಗುತ್ತೆ ಮಾರ್ಕೆಟು ಅಂತ. ಸೊ ಅನಾಲಿಸಿಸ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಸೊ ಇನ್ನೂ ಹೊಸ ವಿಡಿಯೋಸ್ ನಾನು ಹಾಕ್ತೀನಿ. ಥ್ಯಾಂಕ್ ಯು.